ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಕರ್ಣ ಸೀರಿಯಲ್ನಲ್ಲಿ ಕರ್ಣನ ತಂದೆಯ ಪಾತ್ರವನ್ನು ರಮೇಶ್ ಅನ್ನುವಂತಹ ಒಂದು ಪಾತ್ರ ಏನಿತ್ತು ಅದನ್ನು ನಾಗಾಭರಣ ಸರ್ ಅವರು ತುಂಬಾ ಅದ್ಭುತವಾಗಿ ಆ ಪಾತ್ರಕ್ಕೆ ಜೀವ ತುಂಬಿ ಅದ್ಭುತವಾಗಿ ಅಭಿನಯವನ್ನು ಮಾಡಿದರು. ಆದರೆ ಇದ್ದಕ್ಕಿದ್ದ ಹಾಗೆ ಈ ರಮೇಶ್ ಪಾತ್ರ ಏನಿದೆ ಅಂದರೆ ಕರ್ಣನ ತಂದೆಯ ಪಾತ್ರ ಏನಿದೆ ಅದನ್ನು ಬದಲಾವಣೆ ಮಾಡಿದ್ದಾರೆ. ಆ ಪಾತ್ರಕ್ಕೆ ಈಗ ಕನ್ನಡದ ಹೆಸರಾಂತ ನಾಯಕ ನಟ ಅಭಿಜಿತ್ ಅವರು ಬರ್ತಿದ್ದಾರೆ. ಆದರೆ ಯಾರೇ ಸಹ ಹೊಸಬರು ಬಂದರೂ ಸಹ ಕರ್ಣ ಸೀರಿಯಲ್ಗೆ ಆಗಿರ್ಬೋದು, ಬೇರೆ ಸೀರಿಯಲ್ಗಾಗಿರ್ಬೋದು, ಹೊಸಬರು ಫಸ್ಟು ಮೊದಲಿಂದ ಒಬ್ಬರಿದ್ದು ಇನ್ನೊಬ್ಬರು ಸಡನ್ನಾಗಿ ಬಂದಾಗ ಅವರು ಮೊದಲು ನಮಗೆ ಸ್ವಲ್ಪ ದಿನ ನಮಗೆ ಅಡ್ಜಸ್ಟ್ ಆಗೋದಿಲ್ಲ. ತದನಂತರ ಅವ್ರು ನಮಗೆ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ. ಆದರೆ ನಾಗಾಭರಣ ಸರ್ ಅವರ ಆ್ಯಕ್ಟಿಂಗ್ ಅಂತೂ ತುಂಬಾ ಅದ್ಭುತ. ಅಂಥದ್ದೇ ಆ್ಯಕ್ಟಿಂಗನ್ನು ರಮೇಶನ ಪಾತ್ರಕ್ಕೆ ಅಭಿಜಿತ್ ಅವರು ಪಾತ್ರಕ್ಕೆ ಅವರು ಕೂಡ ಪಾತ್ರದ ಪರಾಕಾಯ ಪ್ರವೇಶವನ್ನು ಮಾಡಿ ಅದಕ್ಕೆ ಜೀವ ತುಂಬುತ್ತಾರೆ ಹೇಗೆ ಇರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ನಾಗಾಭರಣ ಸರ್ ಅವರು ಯಾಕೆ ಈ ಸೀರಿಯಲ್ನನ್ನು ಬಿಟ್ಟಿದ್ದಾರೆ ಅಂತ ಅಂದರೆ ಎಷ್ಟೊಂದು ಕಾರಣಗಳಿರುತ್ತೆ. ನಟರುಗಳು ಸೀರಿಯಲ್ನನ್ನು ಬಿಡಲು ವೈಯಕ್ತಿಕ ಕಾರಣಗಳಿಂದ, ಒಂದೊಂದು ಪಾತ್ರಗಳನ್ನು ಮಾಡೋದಕ್ಕೆ ಇಷ್ಟ ಇಲ್ಲದೆ ಇರೋದರಿಂದ, ಅಥವಾ ಬೇರೆ ಎಲ್ಲೋ ಅವರಿಗೆ ಹೊಸ ಚಾನ್ಸ್ ಸಿಕ್ಕಿದಾಗ, ಅಥವಾ ಆ ಸಂದರ್ಭದಲ್ಲಿ ಅವರಿಗೆ ಯಾವುದೋ ಒಂದು ಸಂದರ್ಭದಿಂದ ಸಿಲುಕಿ ನಟನೆಯನ್ನು ಮಾಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ, ಅಥವಾ ಸೀರಿಯಲ್ನಲ್ಲಿ ಯಾವುದೋ ರೀತಿಯಾದಂತಹ ಸ್ವಲ್ಪ ಬದಲಾವಣೆಗಳನ್ನು ತರಬೇಕು ಅನ್ನೋದಕ್ಕೋಸ್ಕರ ಸೀರಿಯಲ್ನವರಾಗಿರ್ಬೋದು, ಈ ರೀತಿಯ ಅನೇಕ ಕಾರಣಗಳು ಇರುತ್ತೆ. ಈ ರೀತಿಯಾಗಿ ಕರ್ಣ ಸೀರಿಯಲ್ನಲ್ಲಿ ರಮೇಶನ ಪಾತ್ರವೂ ಸಹ ಚೇಂಜ್ ಆಗಿದೆ ಕೂಡ ಹೌದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.